ನಮಸ್ಕಾರ. ಇವತ್ತು ನಾವು ಕಾಮನ್ ಆಗಿ ಮಹಿಳೆಯರಲ್ಲಿ ಬರುವಂಥ ಒಂದು ಇನ್ಫೆಕ್ಷನ್ ಬಗ್ಗೆ ಮಾತಾಡೋಣ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಇರುವಂಥದ್ದು, ನೋವು ಇರುವಂಥದ್ದು, ಕೆಳಹೊಟ್ಟೆ ನೋವು ಬರುವಂಥದ್ದು, ಪದೇ ಪದೇ ಬಾತ್ರೂಮ್ಗೆ ಹೋಗೋಣ ಅಂತ ಅನ್ಸೋವಂಥದ್ದು, ಅಥವಾ ಕೆಲವೊಮ್ಮೆ ಜ್ವರ ವಿತ್ ಚಳಿ ನಡಕ ಬರುವಂಥದ್ದು ಕೂಡ ಆಗ್ಬಹುದು. ಇದನ್ನ ನಾವು ಕಾಮನ್ ಆಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಮಹಿಳೆಯರಲ್ಲಿ ಇದು ಬಹಳ ಕಾಮನ್, ಅಟ್ಲೀಸ್ಟ್ ಪುರುಷರಿಗಿಂತ ಅಂತೂ ಜಾಸ್ತಿ ಕಾಮನ್. ಯಾಕೆಂದ್ರೆ ಮಹಿಳೆಯರಲ್ಲಿ ಯುರೆತ್ರ ಅಂತ ಏನ್ ಹೇಳ್ತೀವಿ, ಮೂತ್ರ ಮಾಡುವಂತ ಪೈಪ್ ಏನಿರುತ್ತೆ ಅದು ಬಹಳ ಚಿಕ್ಕದಿರುತ್ತೆ. ಸೊ ಇನ್ಫೆಕ್ಷನ್ ಬ್ಯಾಕ್ಟೀರಿಯಲ್ ಇರ್ಬೋದು ಅಥವಾ ಇತರ ಇನ್ಫೆಕ್ಷನ್ಸ್ ಬೇಗ ಹರಡುವಂಥದ್ದು ಜಾಸ್ತಿ. ಇದು ಯಾಕೆ ಬರುತ್ತೆ? ಒಂದು, ನಾ ಹೇಳ್ದಂಗೆ ಶಾರ್ಟರ್ ಯುರೆತ್ರ ಇರೋದ್ರಿಂದ, ಎರಡು, ನೀರು ಕಡಿಮೆ ಕುಡಿಯುವಂಥದ್ರಿಂದ, ತ್ರೀ, ಅನ್ಹೈಜಿನಿಕ್ ಕಂಡೀಷನ್ಸ್ ಇರ್ಬೋದು. ಇತರ ಕಂಡೀಷನ್ಸ್ ಕೂಡ ಇದಾವೆ, ಬಟ್ ಕಾಮನ್ ಆಗಿ ಈ ಮೂರು ಕಂಡೀಷನ್ಸ್ ನಾವು ನೋಟ್ ಮಾಡ್ತೀವಿ. ಇದನ್ನ ಡಯಾಗ್ನೋಸ್ ಮಾಡ್ಲಿಕ್ಕೆ ಒಂದು ಸಿಂಪಲ್ ಟೆಸ್ಟ್ ಇರುತ್ತೆ, ಯೂರಿನ್ ರುಟೀನ್ ಅಂತ ಹೇಳ್ತೀವಿ. ಯೂರಿನ್ ಸ್ಯಾಂಪಲ್ ಅಲ್ಲಿ ನಾವು ಪಸ್ ಸೆಲ್ಸ್ ಅಥವಾ ಬ್ಯಾಕ್ಟೀರಿಯಾ ನೋಟ್ ಮಾಡಿದಾಗ ನಾವು ಇದರಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದೆ ಅಂತ ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಟ್ರೀಟ್ಮೆಂಟ್ ಇಸ್ ಡೆಫಿನಿಟಿವ್ ಅಂಡ್ ಸಿಂಪಲ್. ಸಿರಪ್ ಇರುತ್ತೆ, ಟ್ಯಾಬ್ಲೆಟ್ ಇರುತ್ತೆ, ಕೆಲವೊಮ್ಮೆ ಆಂಟಿಬಯೋಟಿಕ್ಸ್ ಕೂಡ ಆಡ್ ಮಾಡ್ತೀವಿ. ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಂದಲ್ಲಿ ನಾವು ಯೂರಿನ್ ಕಲ್ಚರ್ ಸೆನ್ಸಿಟಿವಿಟಿ ಅಂತ ಮಾಡ್ತೀವಿ. ಯಾವ ಬ್ಯಾಕ್ಟೀರಿಯಾ ಇಂದ ನಿಮಗೆ ಇನ್ಫೆಕ್ಷನ್ ಬರ್ತಾ ಇದೆ, ಅದಕ್ಕೆ ಸೂಕ್ತವಾದ ಯಾವ ಆಂಟಿಬಯೋಟಿಕ್ ನೀಡಬೇಕಾಗುತ್ತೆ ಅಂತ ರಿಪೋರ್ಟ್ ಅಲ್ಲೇ ಬರುತ್ತೆ. ಅದಕ್ಕೆ ತಕ್ಕಂತೆ ನಾವು ನಿಮಗೆ ಆಂಟಿಬಯೋಟಿಕ್ ಕೊಡಬಹುದು. ಇದಲ್ಲದೆ ನಾವು ಬೇರೆ ಏನಾರ ತೊಂದರೆಗಳಿದೆಯಾ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಡಯಾಬಿಟೀಸ್ ಇದೆಯಾ, ಅಂದ್ರೆ ಶುಗರ್ ಇದೆಯಾ, ಇದನ್ನೆಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬಂದಲ್ಲಿ. ದಿಸ್ ಇಸ್ ಅ ಕಾಮನ್ ಇನ್ಫೆಕ್ಷನ್. ಇದಕ್ಕೆ ಈಸಿ ಕ್ಯೂರ್ ಇದೆ. ಇದನ್ನ ಪ್ರಿವೆಂಟ್ ಮಾಡೋದು ಹೇಗೆ? ನಂಬರ್ ಒನ್ ಅಂಡ್ ಸಿಂಪ್ಲೆಸ್ಟ್ ರೀಸನ್ ಟು ಪ್ರಿವೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇಸ್ ಡ್ರಿಂಕಿಂಗ್ ಲಾಟ್ ಆಫ್ ವಾಟರ್. ಆದಷ್ಟು ನೀರು ಜಾಸ್ತಿ ಕುಡಿಬೇಕು ಅಂಡ್ ಯೂರಿನ್ ನ ಕ್ಲಿಯರ್ ಆಗಿ ಪಾಸ್ ಔಟ್ ಮಾಡಿದಾಗ ನಿಮಗೆ ಟಾಕ್ಸಿನ್ಸ್ ಫ್ಲಶ್ ಔಟ್ ಆಗುತ್ತೆ. ಸೊ ಇಟ್ಸ್ ಅ ಸಿಂಪಲ್ ಇನ್ಫೆಕ್ಷನ್ commonly seen in the summer season. So ಹಾಗಾಗಿ stay aware and stay away from urinary tract infections.